ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ದುಬೈಯ ಕನ್ನಡತಿ. ಸೊ ಇವತ್ತು ನಾನು ಕಾಜು ಮಸಾಲ ಹೆಂಗೆ ಮಾಡ್ತಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಮನ್ಯಾಗ ನನ್ನ ಹತ್ರ ಏನೂ ತರಕಾರಿ ಇಲ್ಲಪ್ಪ, ನಾ ಏನು ಮಾಡಲಿ ಇವಾಗ ಕುಕ್ಕಿಂಗ್ ಅಂತ ಥಿಂಕ್ ಮಾಡೋರಿಗೆ ಸೊ ಈಸಿ. ಬರೀ ನಮ್ಮ ಕಡೆ ಈರುಳ್ಳಿ ಟೊಮೊಟೊ ಎಷ್ಟಿದ್ರೆ ಸಾಕು. ತುಂಬ ಈಸಿಯಾಗಿ ಮತ್ತು ಕ್ವಿಕ್, ಅಷ್ಟು ಫಾಸ್ಟಾಗಿನೂ ಮಾಡ್ಬೋದು. ಟೈಮ್ ಭಾಳ ಲೆಸ್ ಇದ್ರೆ ನಿಮ್ಮ ಹತ್ರ. ಸೊ ಇವಾಗ ನಾನು ನಿಮ್ಗೆ ಹೇಳ್ತಾ ಇದ್ದೆ ನನ್ನ ಕಡೆ ಏನು. ಇವಾಗ ಇಲ್ಲಿ ಮಸಾಲೆ ಪದಾರ್ಥ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಕಾಜು, ಒಂದು ಆನಿಯನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಗಾರ್ಲಿಕ್ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೊಮೊಟೊ, ಮತ್ತು ಇದು ದಪ್ಪದಾಗಿ ಈರುಳ್ಳಿ ಮತ್ತು ಕಾಜು ಎದಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಇವಾಗ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಕ್ಕೆ ಇಟ್ಕೊತೀನಿ. ಅದು ಮಸಾಲೆ ಬೇಕಲ್ಲ ಅದಕ್ಕೆ. ಇದು ಅರಿಶಿನ ಪುಡಿ, ಉಪ್ಪು, ತುಪ್ಪ, ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಇದು ಗರಂ ಮಸಾಲ, ಮೇನ್ ಬೇಕಾಗಿರೋದು ಕುಕ್ಕಿಂಗ್ ಕ್ರೀಮ್. ನಿಮ್ಮ ಹತ್ರ ಕುಕ್ಕಿಂಗ್ ಕ್ರೀಮ್ ಇಲ್ಲದೆ ಇದ್ರೂ ನಡೆಯುತ್ತೆ, ಹಾಗೇನೂ ಮಾಡ್ಬೋದು. ಇವಾಗ ನೋಡಿ ನಾನು ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ನೀರು ಹಾಕ್ಕೊಂಡಿದ್ದನ್ನು ಗ್ಯಾಸ್ ಆನ್ ಮಾಡಿ, ಈ ಗ್ಯಾಸ್ ಮೇಲೆ ನೀರು ಇಟ್ಟಿಟ್ಟು ಇದಕ್ಕೆ ಇವಾಗಲೇ ಹೇಳಿದ್ನಲ್ಲ ದಪ್ಪದಾಗಿ ಇಟ್ಕೊಂಡಿರೋದು ಕಾಜು ಮತ್ತು ಆನಿಯನ್ನ ಬಾಯ್ಲ್ ಮಾಡೋಕೆ ಹಾಕ್ತಿದ್ದೀನಿ. ಓಕೆ, ಇವಾಗ ಮತ್ತೆ ನಾವು ಅದು ಬಾಯ್ಲ್ ಆಗೋವರೆಗೂ ಇದೆಲ್ಲ ಕಟ್ ಮಾಡಿ ಇಟ್ಕೋಬೋದು ನೀವು. ಬಟ್ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಿಮಗೆ ನಾನು ಅಡ್ವಾನ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಕುಕ್ಕಿಂಗ್ ಮಾಡುವಾಗ ಫಾಸ್ಟಾಗಿ ಎಲ್ಲ ಪಟ ಅಂತ ಕುಕ್ಕಿಂಗ್ ಮುಗಿಯುತ್ತೆ. ಇವಾಗ ನನ್ನ ಹತ್ರ ಯಾವುದೇ ವೆಜಿಟೇಬಲ್ ಇಲ್ಲ ಅಂತ ತಿಳ್ಕೊಳ್ಳಿ. ವೆಜಿಟೇಬಲ್ ಇಲ್ಲ ಅಂತಿಲ್ಲ, ಎಲ್ಲ ವೆಜಿಟೇಬಲ್ಸ್ ಇದೆ. ಬಟ್ ಇವಾಗ ವೆಜಿಟೇಬಲ್ಸ್ ಇಲ್ಲ, ಏನು ಕುಕ್ಕಿಂಗ್ ಮಾಡಬೇಕು, ಟೇಸ್ಟಿಯಾಗಿರಬೇಕು, ಮನೆಯವ್ರಿಗೆಲ್ಲ ಲೈಕ್ ಆಗಬೇಕಂದ್ರೆ ಇದು ತುಂಬ ಈಸಿ, ನಿಮಗೆ ಹೆಲ್ದಿನೂ ಕೂಡ. ಆಮೇಲೆ ಮಸಾಲೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಮಸಾಲೆ ಸ್ವಲ್ಪನೇ ಹಾಕಿ ಅಷ್ಟೇ. ಜಾಸ್ತಿ ಮಸಾಲೆ ಒಳ್ಳೆಯದಲ್ಲ. ಅದಂಥ ಮಸಾಲೆ ಇಲ್ಲದೇನೂ ತಿನ್ನಕ್ಕೆ ಹೋದರೆ ಅದು ಟೇಸ್ಟಿ ಇರೋಲ್ಲ. ಸೊ ಇದ್ರೊಳಗೆ ಮೇನ್ ಬೇಕಾಗಿರೋದು ಕಾಜು, ಟೊಮೊಟೊ, ಆನಿಯನ್, ಆಮೇಲೆ ಇಷ್ಟು ಮಸಾಲೆ. ಸೊ ಇದು ನೋಡಿ ಬಾಯ್ಲ್ ಆಗ್ತಾ ಇದೆಯಲ್ಲ, ಇವಾಗ ನಾನು ಇದು ಬಾಯ್ಲ್ ಆಗೋವರೆಗೂ ಕಟಿಂಗ್ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಪಾತ್ರೆ ಇದೆ, ಟಿಫಿನ್ ಬಾಕ್ಸ್ ಸ್ಕೂಲಿಗೆ ಕಟ್ಟಿರೋದು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಟ್ಕೋತೀನಿ ಸಿಂಕ್. ಆಮೇಲೆ ಇನ್ನೊಂದು, ನೀವು ಮಾರ್ಕೆಟಿಂದ ಯಾವುದೇ ಫ್ರೂಟ್ ತೊಗೊಂಬಂದ್ರೂ ಫಸ್ಟ್ ಅದನ್ನು ನೀರಲ್ಲಿ ಹಾಕಿ ನೀರಲ್ಲಿ ಉಪ್ಪು ಹಾಕಿ ಆ ಹಣ್ಣನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಂಬಿಟ್ಬಿಡಿ. ಇದು ತುಂಬ ಒಳ್ಳೆಯದು. ಇವಾಗ ಇದು ಆಲ್ಮೋಸ್ಟ್ ನೀವು ನೋಡ್ಬೋದು ಗ್ರೇಪ್ಸು. ನಮ್ಮದು ಗ್ರೇಪ್ಸ್ ಫಾರ್ಮ್ ಇರೋದ್ರಿಂದ ಗೊತ್ತು ನನಗೆ. ಸೊ ಅದಕ್ಕೆ ಗ್ರೇಪ್ಸಿಗೆ ಆಲ್ಮೋಸ್ಟ್ 12 ಮಂತ್ ಇರಲ್ಲ, ಆಲ್ಮೋಸ್ಟ್ 6 ಮಂತ್ ಅಂತೂ ಇದು ಕಂಟಿನ್ಯೂ ಇದಕ್ಕೆ ಮೆಡಿಸನ್ ಅಂದರೆ ಏನಂತಾರೆ ಔಷಧ ಹೊಡಿತಾನೆ ಇರ್ತಾರೆ ಗ್ರೇಪ್ಸ್ಗೆ. ಸೊ ಇದು ಫೈನಲ್ ಆಗಿ ಕೈ ಬರೋವರೆಗೂ ಎವ್ರಿ 2 ಡೇಸ್ಗೊಮ್ಮೆ, 1 ವೀಕ್, ಮಂತ್ 1 ಟೈಮ್ ಹಿಂಗೆ ಗ್ರೇಪ್ಸ್ಗೆ ಔಷಧ ಹೊಡೆಯೋ ರೀಸನ್ ಇದು ಮೇನ್. ಗ್ರೇಪ್ಸಿಗೆ ಯಾವುದೇ ಹಣ್ಣಾಗಲಿ, ಇವಾಗ ಆ್ಯಪಲ್ ಯಾವುದೇ ಆಗಲಿ, ಫಸ್ಟ್ ತಂದ ತಕ್ಷಣ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳಿ. ವಿನೆಗರ್ ಹಾಕಿ ನೀರಿಗೆ, ವಿನೆಗರ್ ಇಲ್ಲಾಂದ್ರೆ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಬಿಡಿ. ಇವಾಗ ನಾನು ಚಿಕ್ಕ ಮಗಳು ಏನು ಮಾಡ್ತಾಳೆ, ಇದೇ ಅಂದ್ರೆ ಪಟ್ನೆ ಹಾಕೊಂಡು ತಿಂದ್ಬಿಡ್ತಾಳೆ. ಅದು ಬೆಸ್ಟು, ನಾವು ಕ್ಲೀನ್ ಮಾಡಿಟ್ರೆ ಮಕ್ಕಳು ತಿಂದರೂ ಏನಾಗೋದಿಲ್ಲ. ಸೊ ಅದಕ್ಕೆ ಓಕೆ, ನಾನು ಇವಾಗ ಪಾತ್ರೆ ತೊಳ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ಬಾಯ್ಲ್ ಆಗ್ತಾಯಿದೆ ಚೆನ್ನಾಗಿ, ನೋಡ್ಬೋದು ನೀವು, ಬಾಯ್ಲ್ ಆಗಿದೆ ಆಲ್ಮೋಸ್ಟ್ ಆಲು. ಸೊ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊತೀನಿ, ಯಾಕಂದರೆ ಇದು ಬೇಗ ಕೋಲ್ಡ್ ಆಗುತ್ತೆ. ಕೋಲ್ಡ್ ಅಂದರೆ ಆರೋಗುತ್ತೆ. ಸೊ ಆರಿದ್ಮೇಲೆ ಗ್ರೈಂಡ್ ಮಾಡಿಟ್ಕೊಳ್ಳೋಣ. ಸೊ ಅದಕ್ಕೆ ಬೇಗ ತಣ್ಣಗಾಗಲಿ ಅಂತ ನಾನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ಆಯಿತಾ, ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಗರಮ್ ಇದೆಯಲ್ಲ, ಇದಕ್ಕೆ ತಣ್ಣೀರು ಹಾಕೋತಿದ್ದೀನಿ. ಓಕೆ, ತಣ್ಣೀರು ಹಾಕೊಂಡ್ಮೇಲೆ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನೋಡಿ ಯಾವ ಥರ ಆಗಿದೆ ಪೇಸ್ಟು, ಚೆನ್ನಾಗಾಗಿದೆಯಲ್ಲ. ಒಂಥರ ಅಕ್ಕಿ ಅಥವಾ ದೋಸೆ ಹಿಟ್ಟು ಮಾಡಿರ್ತೀವಲ್ಲ ಆ ಥರ ಆಗಿದೆಯಲ್ಲ, ವೈಟಾಗಿ. ಆಯಿತಾ, ಇವಾಗ ನೋಡಿ ಮೇನು, ಇವಾಗ ನಾನು ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಳ್ತಿದ್ದೀನಿ. ಇವಾಗ ಈ ಥರ ನೀರೆಲ್ಲ ಇರಬಾರ್ದು, ಸೊ ಕ್ಲೀನಾಗಿರಲಿ.
ಇವಾಗ ಈ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಹಾಕಿವಲ್ಲ ತುಪ್ಪ. ನೋಡಿ ಹೇಗಿದೆ. ತುಪ್ಪ ಹಾಕಿದ ತಕ್ಷಣ ಎಲ್ಲ ಗಟ್ಟಿ ಇದ್ದದ್ದೆಲ್ಲ ಬಿಟ್ಕೊಂಡ್ಬಿಡ್ತಲ್ಲ ಹೀಟಿಗೆ. ಸೊ ಇದಕ್ಕೆ ಕಾಜು ಹಾಕ್ಕೊಳ್ಳೋಣ. ಕಾಜು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಫ್ರೈ ಮಾಡ್ತಾ ಇವಾಗ ನಿನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ. ನಾ ಇವಾಗ ಆಲ್ಮೋಸ್ಟು ಎಲ್ರಿಗೂ ಹೇಳ್ತಾನೆ ಇದ್ದೆ, ನೋಡಿ ಇಂಡಿಯಾದಲ್ಲಿ ಈ ಥರ ಸ್ಕೀಮ್ ಏನದು ವಾಟ್ಸಪ್ಗೆಲ್ಲ ಮೆಸೇಜ್ ಕಳಿಸ್ತಾರೆ. ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ರೈತರದ್ದು ಕಿಸಾನ್ ಅಕೌಂಟಲ್ಲಿರೋ ಅಮೌಂಟು ಅದು ಇದು ಒಂದೊಂದು ಡಿಸ್ಟಿಕಲ್ಲೇ ಆಗಿರೋದು ನ್ಯೂಸ್ ಎಲ್ಲ ನೋಡಿ ಹೇಳ್ತಿದ್ದೆ ನಾ. ಈ ಥರ ವಾಟ್ಸಪ್ಗೆ ಬಂದಿರೋ ಲಿಂಕ್ ಕ್ಲಿಕ್ ಮಾಡಬೇಡಿ, ನಿಮ್ಮ ಅಕೌಂಟಲ್ಲಿರೋ ಹಣ ಎಲ್ಲ ಇದು ಹೋಗುತ್ತೆ, ಸ್ಕ್ಯಾಮ್ ಆಗ್ತಿದೆ ಅಂತ ಹೇಳ್ತಿದ್ದೆ ಎಲ್ಲರಿಗೂ. ಇವಾಗ ನನ್ನ ಜೊತೆ ಆಗಿರೋದು, ಅದು ಇಲ್ಲಿ ದುಬೈಲಿ ಆಗಿರೋ ಸ್ಕ್ಯಾಮ್ ಹೇಳ್ತಾ ಇದ್ದೀನಿ. ನಿನ್ನೆನೇ ಆಗಿದ್ದು. ಏನಾಗಿದೆ ಅಂದರೆ, ಸೊ ನಮ್ಮ ಯಜಮಾನ್ರು ಏನು ಮಾಡಿದ್ದಾರೆ, ಕ್ಲಿನಿಕ್ಗೆ ಹೋಗಿ ಬರುವಾಗ ಕ್ಲಿನಿಕಲ್ಲಿ ಪೇ ಮಾಡೋದಿರುತ್ತಲ್ಲ, ಸೊ ಕ್ರೆಡಿಟ್ ಕಾರ್ಡ್ಲಿ ಪೇ ಮಾಡಿದ್ದಾರೆ ಆಯಿತಾ. ಪೇ ಮಾಡಿ ಮನೆಗೆ ಬಂದಿದ್ದಾರೆ. ಸೊ ಅವತ್ತೇ ಅವ್ರ ಬರ್ಡೇ ಅಂತ ಅವ್ರದ್ದು ಜೊತೆ ವರ್ಕ್ ಮಾಡ್ತಿರೋ ಟೀಚರ್ಸು, ಲೇಡೀಸು, ಆಮೇಲೆ ಜೆಂಟ್ಸ್ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದರು. ಸೊ ಅವರೆಲ್ಲ ಕೂಡಿ ಮನೇಲಿ ಕೇಕ್ ತೊಗೊಂಬಂದಿದ್ರು ಅಂತ ಕೇಕ್ ಕಟ್ ಮಾಡಿ ಎಲ್ಲರೂ ಊಟಕ್ಕೆ ಆಚೆ ಹೋಗಿವಿ. ಊಟ ಇನ್ನೇನು ಸ್ಟಾರ್ಟ್ರ್ ಆರ್ಡ್ರ್ ಮಾಡೀವಿ, ಮೇನ್ ಕೋರ್ಸ್ ಇನ್ನೂ ಊಟ ಮುಗ್ದಿಲ್ಲ, ಇನ್ನೂ ಅರ್ಧ ಆಗಿದೆ. ನೋಡಿ ಈ ಥರ ಗೋಲ್ಡನ್ ಕಲರ್ ಬರ್ತಿದೆ ಅಂತ. ಸೊ ಒಂದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ ಇವಾಗ. ಸೊ ಇನ್ನೂ ಫಿನಿಶೇ ಆಗಿಲ್ಲ, ಆವಾಗಲೇ ಸಡನ್ನಾಗಿ ಒಂದು ಮೆಸೇಜ್ ಬಂತು. ಟಕ್ 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 1 2 3 4 ಮೆಸೇಜ್ ಹಂಗೆ ಬರ್ತಾನೆ ಇದೆ. ಏನಂತ, ಅಕೌಂಟಿಂದ ಅಮೌಂಟು ಕಟ್ ಮೆಸೇಜ್ ಸೇಮ್ ಅಮೌಂಟು 1280 ದಿರಂ ಕಟ್ ಆಗ್ತಾಯಿದೆ. ಸೇಮ್ ಪಟಾಪಟ್ ವಿದಿನ್ 1 ಸೆಕೆಂಡ್. ಸೊ ವಿದಿನ್ ನೆಕ್ಸ್ಟ್ ಸೆಕೆಂಡ್ ಹಸ್ಬೆಂಡ್ ಏನು ಮಾಡಿದ್ರು, ಬ್ಯಾಂಕಿಗೆ ಕಾಲ್ ಮಾಡಿ ಅಕೌಂಟು ನನ್ನ ಕಾರ್ಡ್ ಬ್ಲಾಕ್ ಮಾಡಿ. ಅವರು ಇಲ್ಲ ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಹೇಳಿ, ಅಂದರೆ ನಿಮ್ಮದು ಅಕೌಂಟು ಇಂದ ಕ್ರೆಡಿಟ್ ಕಾರ್ಡನ್ನು ಬ್ಲಾಕ್ ಮಾಡ್ತೀವಂತ. ಇದೇ ನ್ಯಾಯ. ಕ್ರೆಡಿಟ್ ಕಾರ್ಡ್ ಅಕೌಂಟ್ ಇದು ಆಫ್ ಮಾಡೋಕ್ಕೆ ಡೆಬಿಟ್ ಕಾರ್ಡ್ ಯಾರ ನಂಬರ್ ಹೇಳ್ತಾರೆ. ಸೊ ಅಷ್ಟೊತ್ತಿಗೆಲ್ಲ ಬ್ಯಾಂಕ್ನವರು ಸೇಮ್ ಅಮೌಂಟ್ ಕಟ್ ಆಗ್ತಿದೆ ಅಂತ ನೋಡಿಕೊಂಡು ಅವರು ಹುಷಾರಾಗಿ ಏನು ಮಾಡಿದ್ದಾರೆ, ಕಾರ್ಡ್ನ ಫ್ರೀಸ್ ಮಾಡಿದ್ದಾರೆ ಮತ್ತು ಅಕೌಂಟು ಫ್ರೀಸ್ ಮಾಡಿ ಕಾರ್ಡ್ ಕೂಡ ಬ್ಲಾಕ್ ಮಾಡಿದ್ದಾರೆ. ಸೊ ಅವರು ಯಾರು ನಮ್ಮ ಡೆಬಿಟ್ ಕಾರ್ಡ್ ನಂಬರ್ ಕೇಳಿದ್ರಲ್ಲ, ಸೊ ನಾವು ಕೊಡಲಿಲ್ಲ. ಆಮೇಲೆ ಓಕೆ ಆಯಿತು. ಈ ಥರ ಆಗಿ ಅವ್ರದ್ದು 5000 ದಿರಮು ಅಮೌಂಟು ಎಲ್ಲ ಇವಾಗ ಅಕೌಂಟ್ ಪೂರ ಖಾಲಿ ಮಾಡಿದ್ದಾರೆ. ಸೊ ಇವಾಗ ನಾವು ಎಲ್ಲ ಪೊಲೀಸ್ ಮೇಲ್ ಮಾಡಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ ಮೇಲ್ ಮಾಡಿ ಪೊಲೀಸ್ಗೆ. ಸೊ ಇವನ್ ಬ್ಯಾಂಕಿಗೂ ಹೇಳಿದ್ದೀವಿ. ಸೊ ವಿದಿನ್ 5 to 6 ಡೇಸಲ್ಲಿ ಅಕೌಂಟು ವಾಪಸ್, ಅಂದರೆ ಅದು ಅಮೌಂಟ್ ಏನಿರುತ್ತೆ ಯಾರ್ದು ಹ್ಯಾಕ್ ಸ್ಕ್ಯಾಮ್ ಮಾಡಿದಾರಲ್ಲ ಅವ್ರ ಅಕೌಂಟಿಗೂ ಹೋಗಿಲ್ಲ, ಬಟ್ ನಮ್ಮ ಅಕೌಂಟೂ 0, ಅದು ಬ್ಯಾಂಕಲ್ಲಿ ಇರುತ್ತೆ ಇವಾಗ. ಸೊ ಅದು ವಿದಿನ್ ಸೆಕೆಂಡ್ ಬ್ಯಾಂಕು ಗೊತ್ತಾಗಿ ಇದು ಮಾಡೋದು ರೀಸನ್ನು ನಮ್ಮ ಅಮೌಂಟ್ ನಮ್ಗೆ ವಾಪಸ್ ಬರುತ್ತೆ. ಬಟ್ ನಾವು ಯಾವುದೂ ಲಿಂಕ್ ಕ್ಲಿಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಇವರು ಎಲ್ಲೋ ಕ್ರೆಡಿಟ್ ಕಾರ್ಡಲ್ಲಿ ಮೆಡಿಸನ್ ಬೈ ಮಾಡಿದಾರಲ್ಲ, ಆ ಕ್ಲಿನಿಕಲ್ಲಿ ಪೇ ಮಾಡಿದ್ದಾರೆ. ಅದನ್ನು ಇಲ್ಲಿ ಫೇಮಸ್ ಕ್ಲಿನಿಕ್ ಬಿಡಿ, ಎಲ್ಲ ಕಡೆ ಹಾಸ್ಪಿಟಲ್ ಸ್ವಲ್ಪ ಅವರು ಹೆಲ್ತಿಯಾಗಿ ತೋರಿಸ್ಕೊಂಡಿದ್ರು. ಸೊ ಆ ಮೆಡಿಸನ್ಗೋಸ್ಕರ ಪೇ ಮಾಡಿದ್ದು ಈ ಥರ ಆಗಿದೆ. ನೋಡಿ ಕಾಜು ಈ ಥರ ಆಗಿದೆ. ಇದನ್ನು ಸಪ್ರೇಟಾಗೇ ತಿಳ್ಕೊಂಡಿದ್ದೀನಿ. ಇವಾಗ ಇದಕ್ಕೇನು ಹಾಕೋಣ ಅಂದರೆ ಮಸಾಲೆ ಪದಾರ್ಥ ಹಾಕ್ಕೊಳ್ಳೋಣ. ಓಕೆ, ಈ ಥರ ಆಗ್ತಾಯಿದೆ ಈಗ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಈವನ್ ಇಲ್ಲಿ ದುಬೈಲೇ ಈ ರೀತಿ ಸ್ಕ್ಯಾಮ್ ತುಂಬ ಆಗುತ್ತೆ. ನೀವು ಯಾವುದೇ OTP ಹೇಳೋ ರೀಸನ್ ಬೇಡ, ನೀವು ಯಾವುದು ನಿಮ್ಮದು ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದ್ರೂ ಸಹ ನಿಮ್ಮದು ಈ ಥರ ನಿಮ್ದ ಸ್ಕ್ಯಾಮ್ ಮಾಡಿ ಅಮೌಂಟ್ ಎಲ್ಲ ಬ್ಯಾಂಕ್ ಅಕೌಂಟ್ ಖಾಲಿ ಮಾಡ್ತಾರೆ. ನಾವು ಎಷ್ಟು ನಮ್ಮ ಹುಷಾರಲ್ಲಿದ್ದರೂ ಸಾಕಾಗಲ್ಲ ಇವಾಗಿನ ಬಂದಾಗ. ಓಕೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಓಕೆ ನೋಡಿ, ಇವಾಗ ಮಸಾಲೆ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅವನ್ನ ಅದು ಹಾಕಿದ್ದೀನಿ. ಓಕೆ, ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಫುಲ್ ಎಲ್ಲ ಬರ್ನ್ ಆಗಿಬಿಡುತ್ತೆ. ನೋಡಿ, ನಮಗೇನು ಈ ಮೋಸ ಮಾಡೋರು ಇವಾಗಿನ ಕಾಲದಲ್ಲಿ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಓಕೆ, ಎಲ್ರಿಗೂ ಆ ಥರ ಮೋಸ ಹೋಗಬೇಡ. ಸೊ ನಾವು ತುರಂತು ಬ್ಯಾಂಕ್ನವರಿಗೆ
ಕಾಲ್ ಮಾಡಿ ನಮ್ಮ ಅಕೌಂಟ್ನ ಸೀಸ್ ಮಾಡಿಸ್ಬೇಕು. ಸೀಸ್ ಅಲ್ಲ, ಬ್ಲಾಕ್ ಮಾಡಿಸ್ಬೇಕು, ಫ್ರೀಸ್ ಮಾಡಿಸ್ಬೇಕು. ಈ ಥರ ನಮ್ಮ ಕಾರ್ಡ್ ಕೂಡ ಆಫ್ ಮಾಡಿಬಿಡ್ಬೇಕು. ಅದೇ ತುರಂತ ಹೇಳ್ಬಿಡ್ಬೇಕು ಅವ್ರಿಗೆ ಮಾಡೋಕ್ಕೆ. ಮತ್ತು ನಿಮಗೆ ಯಾವುದೇ ಇನ್ಫಾರ್ಮೇಷನ್, ಆಧಾರ್ ಕಾರ್ಡ್ ಇರಲಿ, ಪ್ಯಾನ್ ಕಾರ್ಡ್ ಇರಲಿ, ಎಮಿರೇಟ್ಸ್ ID ಇರಲಿ, ಯಾವುದೇ ಇರಲಿ, ನಿಮ್ದು ಇನ್ಫಾರ್ಮೇಷನ್ ಯಾರಿಗೂ ಕೊಡಬೇಡಿ. ಸಿಕ್ಕಾಬಷ್ಟು ಜನ ಏನು ಮಾಡ್ತಾರೆ, ಆಲ್ರೆಡಿ ಆನ್ಲೈನಲ್ಲಿ ಪೇ ಮಾಡಿ ಫ್ಲಿಪ್ಕಾರ್ಟು, ಅಮೆಜಾನ್ ಅಂತ ಸಿಕ್ಕಾಪಟ್ಟೆ ಎಲ್ಲ ಆರ್ಡ್ರ್ ಮಾಡಿರ್ತಾರೆ. ಆರ್ಡ್ರ್ ಮಾಡಿ ಅದ್ರ ಮೇಲೆ ಅಡ್ರೆಸ್ ಎಲ್ಲ ಇರುತ್ತಲ್ಲ, ಕವರು ಪಾರ್ಸೆಲ್ ಬಂದಮೇಲೆ ಆ ಕವರ್ ಹಂಗೆ ಬಿಸಾಕಿರ್ತಾರೆ. ಅದ್ರ ಮೇಲಿಂದ ಅಡ್ರೆಸ್ಸು, ಇನ್ಫಾರ್ಮೇಷನು ಎಲ್ಲ ಇಟ್ಕೊಂಡು ಜನ ಈ ಥರನೂ ಇವಾಗ ಆಟ ಆಡ್ತಾರೆ. ಸೊ ಸಾಕಷ್ಟು ಹುಷಾರಾಗಿರ್ರಿ ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ನೋಡಿ ಯಾವ ಥರ ಗೋಲ್ಡನ್ ಕಲರ್ ಬಂದಿದೆ ಆನಿಯನ್ ಅಂತ. ಎಲ್ಲರೂ ನೋಡಿ. ಇವಾಗ ನಮಗೆ ಈಗ ಫುಡ್ ರೆಡಿ ಮಾಡ್ತಿದ್ದೀವಲ್ಲ, ಇದನ್ನು ಟೇಸ್ಟ್ ಮಾಡಿ ಹೇಳೋಕ್ಕೆ ಒಬ್ರು ಜಡ್ಜ್ ಬಂದಿದ್ದಾರೆ ಇಂತಲ್ಲಿ. ಹಲೋ, ಹಾಯ್. ಯು ವಾಂಟ್ ಆ್ಯಪಲ್? ಓಕೆ. ಉಪ್ಪು ಹಾಕೀನಿ ನೋಡು, ಹೇಗಿದೆ ಆ್ಯಪಲ್ಲು? ಇಲ್ಲ, ಇದು ನೋಟ್ ಉಪ್ಪು ಹಾಕ್ಲಿ? ಓಕೆ ನೋಡಪ್ಪ, ಹಾಕಿನಿ ನೋಡಪ್ಪ, ತಿನ್ನಪ್ಪ. ಹಾಂ, ಹಲೋ ಗಾಯ್ಸ್. ಆಯಿತು, ಅವ್ರು ತಿಂತಿದ್ದಾಳೆ, ತಿನ್ನಲಿ. ನಾನು ಅಷ್ಟೊತ್ತನ ನಮ್ಮದು ಏನಿದೆ ಅಲ್ಲ ಮುಗಿಸ್ಬಿಡೋಣ. ಓಕೆ, ಇವಾಗ ಆನಿಯನ್ ಈ ಥರ ಆದಮೇಲೆ ಇದಕ್ಕೆ ಗಾರ್ಲಿಕ್ಕು ಚೆನ್ನಾಗಿದ್ದಿತ್ತು ಚಿಕ್ಕ ಪೀಸ್ ಮಾಡಿ ಇಟ್ಕೊಳ್ಳಿ. ಬಟ್ ನನಗೇನಂದರೆ ಬಾಯಲ್ಲಿ ಅದ್ರದ್ದು ಈಗ ತುಪ್ಪ ಹಾಕಿದ್ದೀನಲ್ಲ, ತುಪ್ಪ ಮತ್ತು ಅದರಲ್ಲಿ ಬೆಳ್ಳುಳ್ಳಿ ಹಾಕಿದ್ದು ಅದು ಒಗ್ಗರಣೆ ಸ್ಮೆಲ್ಲೇ ಭಾರಿ ಇವಾಗ ಗಮ್ಮಂತಿದೆ ನೋಡಿ. ತುಪ್ಪ, ಅದರಲ್ಲಿ ಈರುಳ್ಳಿ ಮತ್ತು ಈ ಏನಂತೀರಿ ಬೆಳ್ಳುಳ್ಳಿ, ತುಂಬ ಸ್ಮೆಲ್ ಅಂದರೆ ಫುಲ್ ಮನೆಯೆಲ್ಲ ಆಗಿಬಿಟ್ಟಿದೆ ಇವಾಗ. ಇದಕ್ಕೆ ಏನು ಹಾಕ್ಕೊಳ್ಳೋಣ ಅಂದರೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮಾಟೊ ಹಾಕ್ತಿದ್ದೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗ ಮಿಡಲಲ್ಲಿ ಏನಾಯಿತು, 1 ವೀಕಿಗೆ ಅಂದರೆ ಹೆಲ್ತ್ ಅಪ್ಸೆಟ್ ಎಲ್ರದ್ದು. ಇಲ್ಲಿ ಇವಾಗ ತುಂಬ ಕೋಲ್ಡು, ವಿಂಟರ್ ಸೀಸನ್ ಇವಾಗ ಇಲ್ಲಿ. ಸೊ ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ ಸ್ಕೂಲ್ ಹೋಗ್ತಾಳೆ. ನನ್ನ ದೊಡ್ಡ ಮಗಳು, ಅವಳು ಫಸ್ಟ್ ಆರಾಮ್ ತಪ್ಪುತ್ತೆ ಸ್ಕೂಲಿಗೆ ವಾಪಸ್. ಅವಳಿಂತ್ರ ಚಿಕ್ಕ ಮಗಳಿಗೆ ಆರಾಮಿಲ್ಲ, ಅವಳಿಂತ್ರ ನಾನು ಹಂಗೆ ಒಬ್ಬರಿಂತ ಸೊ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲೇ ಇಲ್ಲ. ಸೊ ಅದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಅಂತ ಇವತ್ತು ಹಿಂಗೆ ಮಾಡ್ತಾಯಿದ್ದೀನಿ. ನೋಡಿರಿ ಎಲ್ಲರೂ ಹೇಗಿದ್ದೀರಾ ಅಂತ. ಬಟ್ ಇದನ್ನು ಡೆಫಿನೆಟಾಗಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಚೆನ್ನಾಗಿ ಬರುತ್ತೆ, ಯಾವುದೇ ವೆಜಿಟೇಬಲ್ ಬೇಡ, ಏನೂ ಇರಲಿಲ್ಲ ಅಂದ್ರೂ ಈ ಕಾಜು ಕರಿ ಮಾತ್ರ ಸೂಪರಾಗಿ ಬರುತ್ತೆ. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವಾಗ 30 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತಿದೆ. ಏನು ಹೇಳೋ 30 ಸಬ್ಸ್ಕ್ರೈಬ್ಗೆಲ್ಲ ಖುಷಿ ಆಗ್ತಿದ್ದಾಳೆ ಅಂದ್ಕೋಬೇಡಿ. ನಿಮ್ಗೇನು ಗೊತ್ತು, ಒಂದೊಂದು ಸಬ್ಸ್ಕ್ರೈಬ್ ಆದಾಗ ಆಗೋ ಖುಷಿ ನಿಮಗೂ ಗೊತ್ತಾಗುತ್ತೆ. ನೀವು ಯಾರು ಈ ವಿಡಿಯೋ ಎಲ್ಲಿಂದ ನೋಡ್ತಾ ಇದ್ದೀರಿ, ನೀವು ಸಬ್ಸ್ಕ್ರೈಬ್ ಆಗಿ, ನಿಮಗೆ ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಷ್ಟೇ. ಆಯಿತಾ? ಆನಿಯನು, ಟೊಮೊಟೊ. ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಏನಂದರೆ ಗರಂ ಮಸಾಲ, ಆಮೇಲೆ ರೆಡ್ ಚಿಲ್ಲಿ, ಆಮೇಲೆ ಸಾಲ್ಟ್. ಇದು ಬೇಸಿಕ್ ಇಷ್ಟೇ ಹಾಕ್ತಿದ್ದೀನಿ ನಾನು, ಜಾಸ್ತಿ ಮಸಾಲೆ ಬೇಡ. ನೋಡಿ ಮೊದಲು ಯಾವ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ ಮಸಾಲೆ ಹಾಕಿದ್ಮೇಲೆ. ಇದಕ್ಕೆ ಮೇನು ನಾವು ಯಾವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತೀವಲ್ಲ, ಅದರಿಂದ ಫುಲ್ ಕಲರ್ ಚೇಂಜ್ ಆಗುತ್ತೆ. ಓಕೆ, ಇವಾಗ ಇದಕ್ಕೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಕಾಜು ಮತ್ತು ಈರುಳ್ಳಿ ಪೇಸ್ಟ್ನ, ವೈಟ್ ಅದನ್ನು ಹಾಕ್ತಿದ್ದೀನಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ ಇದು. ಟೇಸ್ಟ್ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ಓಕೆ, ಓಕೆ, ನೀವು ಉಪ್ಪು ಆಮೇಲೆ ಮತ್ತೆ ಬೇಕಾದರೆ ಎಕ್ಸ್ಟ್ರಾ ಹಾಕೋಬೋದು. ಉಪ್ಪು ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆಗಬಾರ್ದು. ಆಮೇಲೆ ಕಡಿಮೆ ಬಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಉಪ್ಪನ್ನ ಲಾಸ್ಟಿಗೆ ಹಾಕ್ಕೊಳ್ಳೋಣ. ವಾವ್,
ಸೂಪರಾಗಿದೆ. ಈಗ ಇದಕ್ಕೆ ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಕಾಜು ಆಯಿತು ನೋಡಿ. ನಿಮ್ಮದು ಕಾಜು ಕರಿ ಕಟ್ಲಿ ಅಲ್ಲ, ಕಾಜು ಕರಿ, ಕಾಜು ಮಸಾಲ. ತುಂಬ ಇದು ಹೆಂಗೆ ಬರ್ತಿದೆ ಸ್ಮೆಲ್ ಅಂದರೆ ಯಾವುದಾದ್ರೂ ಧಾಬಾ ಸ್ಟೈಲಲ್ಲಿದೆ ಅನ್ಬೇಕು ನೋಡಿ, ಆ ಥರ ಬಂದಿದೆ ಚೆನ್ನಾಗಿ. ಓಕೆ, ಇದಕ್ಕೆ ಸ್ವಲ್ಪ ಟೈಮ್ ಕೊಡೋಣ, ಸ್ವಲ್ಪ ಅದು ಇದು ಆಗಲಿ, ಬಾಯ್ಲ್ ಆಗಲಿ ಕಾಜು ಜೊತೆ. ನೋಡಿ ಈ ಥರ ಯಾವ ಥರ ಬಂದಿದೆ. ಸೊ ನಾನು ನಿಮಗೆ ಆವಾಗಲೇ ಹೇಳಿದಲ್ಲ, ಇದನ್ನು ಡೈರೆಕ್ಟಾಗಿ ಓಕೆ ಎತ್ತಿದ್ರೂ ಪರವಾಗಿಲ್ಲ. ನಿಮ್ಮ ಹತ್ರ ಈಗ ನಾನು ಇದಕ್ಕೆ ಕುಕ್ಕಿಂಗ್ ಕ್ರೀಮನ್ನು ಹಾಕ್ತಿದ್ದೀನಿ. ಓಕೆ, ನಿಮ್ಮ ಹತ್ರ ಕುಕ್ಕಿಂಗ್ ಕ್ರೀಮ್ ಇಲ್ಲದೇ ಇದ್ರೂ ಇದು ತುಂಬ ಸಖತ್ತು ಟೇಸ್ಟಿಯಾಗಿರುತ್ತೆ. ಹಾಕಲೇಬೇಕಂತೇನಿಲ್ಲ, ಬಟ್ ನಾನು ಸ್ವಲ್ಪ ಏನದು ಟೇಸ್ಟ್ ಬರಬೇಕಂತ ಹಾಕ್ತಿದ್ದೀನಿ. ಇದು ಆಪ್ಷನಲ್ ನಿಮಗೆ. ಕ್ರೀಮ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೋಡಿ ಯಾವ ಥರ ಕಲರ್ ಚೇಂಜ್ ಆಗುತ್ತೆ. ವಾವ್, ಸೂಪರ್. ಎಸ್, ಫೈನಲ್ ಟಚ್ ಡೆಕೋರೇಷನ್. ಓಕೆ, ತಿನ್ಕೊಳ್ಳಿ ಎಲ್ಲರೂ, ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇನ್ನೂ ಜಾಸ್ತಿ ವ್ಯೂಸ್ ಬರಲಿ. ಆಲ್ಮೋಸ್ಟ್ ಆಲ್ ನಂದು 50 to 60 ವಿಡಿಯೋಸ್ ಆಗಿರಬೇಕು, ಶಾರ್ಟು ಮತ್ತು ಎಲ್ಲ ಲಾಂಗ್ ಎಲ್ಲ ಸೇರಿ. ಸೊ ಆದಷ್ಟು ಹಂಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ. ಓಕೆ, ನಿಮ್ಮದು ಹಂಗೆ ನಮಗೆ ಸಪೋರ್ಟ್ ಸಿಗಲಿ. ನಮ್ಮ ಕನ್ನಡದವ್ರಂತೂ ಸಿಕ್ಕಾಪಟ್ಟೆ ಏನಂತಾರೆ, ವಿಶಾಲ ಹೃದಯದವ್ರು ನಾವು. ಸೊ ಜಾಸ್ತಿ ವಿಶಾಲ ಹೃದಯ ನಮ್ಮದು. ಎಲ್ಲರೂ ಚೆನ್ನಾಗಿರಿ. Okay, see you. Bye-bye. See you in next recipe. Love you all. Bye.